ಏನೇಸ್ ಕಲರ್ಫುಲ್ ಆಗಿ ಕಾಣ್ತಾ ಇದೀವಿ ಅಂತ ನೋಡ್ತಾ ಇದೀರಾ? ರೆಡಿಯಾಗಿ ಎಲ್ಲಿ ಬಂದ್ಬಿಟ್ಟಿದೀವಿ ಅಂತ ನೋಡ್ತಾ ಇದೀರಾ? ಎಷ್ಟು ಟ್ರೆಡಿಷನಲ್ ಆಗಿ ರೆಡಿ ಮಾಡ್ತಿದ್ದಾರೆ. ಅಕ್ಕಿ ರೊಟ್ಟಿ ಹಾಕ್ತಾ ಇದಾರೆ. ಅಕ್ಕಿ ರೊಟ್ಟಿ, ಶೆಮ್ಮಿ ಗೀ ರೋಸ್, ನಾಟಿ ಕೋಳಿ, ಗಸಿ ಅಂತೆ ನಾಟಿ ಕೋಳಿ ಸಾಂಬಾರ್. ದಿಸ್ ಪಾರ್ಟ್ ಅಪ್ಪ ಆಲ್ಮೋಸ್ಟ್ ಒಂದು 15 ತರ ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ, ಡೆಸರ್ಟ್ಸ್ ಇದೆ. ಇದಂತೂ ಗೈಸ್ ಕಳ್ದೋಗ್ಬಿಡ್ತೀರಾ ನಾನ್ ವೆಜ್ ಲವರ್ಸ್. ಊಟ ಕೊಡಲ್ಲಮ್ಮ ಆಮೇಲೆ ನಿನ್ಗೆ. ಅಂಡ್ ಗಗನಂಗೋಸ್ಕರ ನಾನು ಫಿಶ್ ಹಾಕೊಂಡಿನಿ, ಅವ್ರು ತಿಂತಾಳೆ. ಚೆನ್ನಾಗಿದ್ರೆ ನಾನ್ ತಿಂತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಏನೇಸ್ ಕಲರ್ಫುಲ್ ಆಗಿ ಕಾಣ್ತಾ ಇದೀವಿ ಅಂತ ನೋಡ್ತಾ ಇದೀರಾ? ರೆಡಿಯಾಗಿ ಎಲ್ಲಿ ಬಂದ್ಬಿಟ್ಟಿದೀವಿ ಅಂತ ನೋಡ್ತಾ ಇದೀರಾ? ನಾವ್ ಇವತ್ತು ಇದೊಂಥರ ನಮ್ ತವ್ರ ಮನೆ ಆಗ್ಬಿಟ್ಟೈತೆ. ನಿಜ, ತವ್ರ ಮನೆ ಇಷ್ಟು ಚೆನ್ನಾಗಿ ಬಂದು ತಿನ್ಕೊಂಡು ಹೋಗ್ತೀವಿ ಗೊತ್ತಿಲ್ಲ, ಬಟ್ ನಮ್ಗೆ ಮೈಸೂರಿರೋ ಗ್ರ್ಯಾಂಡ್ ಮರ್ಕಿನ್ ಹೋಟೆಲ್ ತವ್ರ ಮನೆ ತರ ಇರ್ತೀವಿ. ಥರ್ಡ್ ಟೈಮ್ ಇದು ನಮ್ಮ ಮದ್ವೆ ಆದ್ಮೇಲೆ ಬರ್ತಾ ಇರೋದು. ಎಸ್, ಅಂಡ್ ಇವತ್ತು ಸ್ಪೆಷಲ್ ನೈಟ್ ಇಲ್ಲಿ ನಡೀತಾ ಇದೆ. ಅಂಡ್ ನಾಳೆ ಇದ್ರದ್ದು 9th ಇಯರ್ ಆನಿವರ್ಸರಿ. ಸೊ ಇವತ್ತು ವಿಂಟೇಜ್ ರ್ಯಾಲಿ ಇದೆ ನಾಳೆ. ಸೊ ಇವತ್ತು ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾರ್ಸ್ ಎಲ್ಲ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಅಂಡ್ ಇವತ್ತು ಡಿನ್ನರ್ ಇತ್ತು. ಸೊ ಡಿನ್ನರ್ ಗೆ ಇನ್ವೈಟ್ ಮಾಡಿದ್ರು, ನಾವ್ ಬಂದಿದೀವಿ. ತುಂಬಾ ಲಕ್ಸುರಿಯಾಗಿ ಅರೇಂಜ್ ಮಾಡಿದ್ದಾರೆ. ಗೈಸ್ ನೋಡಿದ್ರಂತೂ ನೀವು ಕಳ್ದೋಗ್ತೀರಾ, ಸಕ್ಕತ್ತಾಗಿ ಅರೇಂಜ್ ಮಾಡಿದ್ದಾರೆ. ಅಂಡ್ ನಾಳೆ ಇಲ್ಲಿ ವಿಂಟೇಜ್ ಕಾರ್ಸ್ ರ್ಯಾಲಿ ಇರುತ್ತೆ ಮಾರ್ನಿಂಗ್. ಸೊ ಆಲ್ ವಿಂಟೇಜ್ ಕಾರ್ಸ್ ಬಂದಿದೆ ಇಲ್ಲಿದೆ. ಎಲ್ಲ ವಿಂಟೇಜ್ ಕಾರ್ಸ್ ಇದೆ, ಎಲ್ಲ ಹಳೆ ಕಾರ್ಗಳದೆಲ್ಲ ಡೀಟೇಲ್ಸ್ ನಾಳೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇರುತ್ತೆ, ನೀವು ಚೆಕ್ಔಟ್ ಮಾಡಿ. ಅಂಡ್ ಇವಾಗ ಡಿನ್ನರ್ ಅಲ್ಲಿ ನಡೀತಾ ಇದೆ ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ ಇವೆಂಟು. ಆ ಲೈಟು, ಆಂಬಿಯನ್ಸ್, ವಾವ್, ಎಕ್ಸೈಟೆಡ್. ಇವತ್ತಂತೂ ನಾವು ತಿಂದಿಲ್ದಿರೋ ಎಲ್ಲಾ ತರ ಐಟಮ್ ಇಲ್ಲಿ ಸಿಕ್ಕಾಪಟ್ಟೆ ಐಟಮ್ಸ್. ನಾವು ಟೇಸ್ಟೇ ಮಾಡಲ್ಲ ಆ ತರ ಐಟಮ್ಸ್ ಇಲ್ಲಿ ಇರುತ್ತೆ. ಎಲ್ಲ ಟ್ರೆಡಿಷನಲ್ ಫುಡ್ ಒಳಗಡೆ ನಾವು ಅವಾಗ ಟ್ರೆಡಿಷನಲ್ ಟೇಸ್ಟ್ ಯೂಶಲಿ ಅಲ್ಲಿ ಒಳಗಡೆ ರೆಸ್ಟೋರೆಂಟ್ ಅಲ್ಲಿ ನಾರ್ಮಲ್ ಲೈಕ್ ಎಲ್ಲರೂ ತಿನ್ಬೇಕು ಆ ತರದ್ದು. ಅಂಡ್ ಇಲ್ಲಿ ಫುಲ್ ಟ್ರೆಡಿಷನಲ್, ಯಾಕಂದ್ರೆ ವಿಂಟೇಜ್ ಮಾಡ್ತಿರೋದ್ರಿಂದ ಎಲ್ಲ ವಿಂಟೇಜ್ ಫುಡ್ ಇಟ್ಟಿದ್ದಾರೆ. ಪಡ್ಡು ತರದ್ದು ಅದೆಲ್ಲ ನಿಮ್ಗೆ ಕಂಪ್ಲೀಟ್ ಸೆಟಪ್ ತೋರಿಸ್ತೀರಿ. ಇಲ್ಲಿ ನೋಡ್ಬೋದು ನೋಡಿ ಎಷ್ಟು ಟ್ರೆಡಿಷನಲ್ ಆಗಿ ರೆಡಿ ಮಾಡ್ತಿದ್ದಾರೆ. ಅಕ್ಕಿ ರೊಟ್ಟಿ ಹಾಕ್ತಾ ಇದಾರೆ. ಅಕ್ಕಿ ರೊಟ್ಟಿಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕರಿ. ಮಲ್ನಾಡ್ ಮಟನ್ ಕರಿ, ಮಲ್ನಾಡ್ ಮಟನ್ ಕರಿ, ಕೋಡಿ ರೂಲ್, ಕಾಯಿ ಮಸಾಲ ಅಂದ್ರೆ ಮಲ್ನಾಡ್ ಸೊಪ್ಪು. ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ ಆಗ್ತದೆ. ಅಂಡ್ ಮೇಡಮ್ ಅವರು ಫುಲ್ ಟ್ರೆಡಿಷನಲ್ ಆಗಿ ಆಗ್ತಾ ಇದಾರೆ ರೊಟ್ಟಿ. ಅಂಡ್ ಇಲ್ಲಿ ಲೋಕಲ್ ಗೋಸ್ ಗ್ಲೋಬಲ್ 9 years of brand. ಶೆಮ್ಮಿ ಗೀ ರೋಸ್, ನಾಟಿ ಕೋಳಿ, ಗಸಿ ಅಂತೆ ನಾಟಿ ಕೋಳಿ ಸಾಂಬಾರ್, ಸ್ಟೀಮ್ಡ್ ರೈಸ್. ಮ್ಯೂಸಿಕ್ ಸ್ವಲ್ಪ ಹಾಕ್ಬಿಟ್ಟಿದ್ದಾರೆ, ಸ್ವಲ್ಪ ಕೇಳಿಸ್ತಾ ಇದಾರೆ, ಬೇಜಾರ್ ಮಾಡ್ಕೊಬಿಡಿ. ನೋಡಮ್ಮ ಏನಮ್ಮ ಇದು? ಮ್ಯಾಂಗ್ಳೂರ್ ಸೌತೆಕಾಯಿ ಹುಳಿ ಅಂತೆ. ಇದು ಅದೇ ಇದೆ ಸೌತೆಕಾಯಿ ಹುಳಿ, ಬದನೆಕಾಯಿ ಸುಕ್ಕೆ ಮಸಾಲ. ಅಂಡ್ ಗೈಸ್ ದಿಸ್ ಪಾರ್ಟ್ ಅಪ್ಪ ನಾವು ಟಾಲರೇಟೇ ಮಾಡಕ್ಕಾಗಲ್ಲ, ಇಷ್ಟನೇ ಇರ್ಲಿಲ್ಲ. ಬಟ್ ಇಲ್ಲಿ ನೋಡಿ ಗೈಸ್ ಆಲ್ಮೋಸ್ಟ್ ಒಂದು 15 ತರ ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ, ಡೆಸರ್ಟ್ಸ್ ಇದೆ. ಎಲ್ಲದಕ್ಕೂ ನೇಮ್ಸ್ ಇಟ್ಟಿಲ್ಲ, ಅರೇಂಜ್ ಮಾಡ್ತಿದ್ದಾರೆ. ನಮಗೆ ಗೊತ್ತಿರೋದು ನೋಡಿ, ಜಾಮೂನ್, ಬಾದುಷಾ, ವಿಂಟೇಜ್, ವಿಂಟೇಜ್ ಸೆಟಪ್ ನೋಡಿ. ಸೆಟಪ್ ಗೆ ಇದಾಗ್ಬಿಡ್ತೀರಾ ಹೋಲ್ ಥಿಂಗ್. ಚೀಸ್ ಕೇಕ್ ಅಂಡ್ 5-star ಹೋಟೆಲ್ ಆಗಿರೋದ್ರಿಂದ ಆಲ್ಕೋಹಾಲ್ ಅಂತೂ ಮಿಕ್ಸ್ ಮಾಡಲ್ಲ ಇಲ್ಲಿ, 100% ಇರುತ್ತೆ. ಅದಕ್ಕೂ ಸಪ್ರೇಟ್ ಕೌಂಟರು, ಮಾಕ್ಟೇಲ್ಸ್ ಎಲ್ಲ ಸಪ್ರೇಟ್ ಕೌಂಟರ್ ಇದೆ. ಎಲ್ಲ ಆಲ್ರೆಡಿ ಪೀಪಲ್ ಸ್ಟಾರ್ಟೆಡ್ ಎಂಜಾಯಿಂಗ್ ಡಿಫ್ರೆಂಟ್ ಟ್ರೆಡಿಷನ್. ನಮ್ಮ ಕರ್ನಾಟಕದ ಫೇಮಸ್ ರಾಗಿ ಮುದ್ದೆ ನಂಗೂ ತುಂಬಾ ಇಷ್ಟ, ಗಗನಂಗೂ ತುಂಬಾ ಇಷ್ಟ. ನನ್ಗೆ ಒಂದ್ 5 ತುತ್ತು, ನಮ್ಮ ಅಪ್ಪಂಗೆ ಒಂದೇ ತುತ್ತೇನೋ ಇದು. ಇದು ಮಂಡ್ಯ ಮಟನ್ ಕರಿ, ಫುಲ್ ಎಲ್ಲಾ ಟ್ರೆಡಿಷನಲ್ ಗೈಸ್. ಒಂದೊಂದ್ ಕಡೆದು ಒಂದೊಂದ್ ಟ್ರೆಡಿಷನಲ್ ಕವರ್ ಮಾಡಕ್ ಟ್ರೈ ಮಾಡಿದ್ದಾರೆ. ಅಷ್ಟು ತರ ಇದೇನು ಅವರೇ ಕಾಳ್ದಲ್ಲಮ್ಮ, ಕ್ರೇಜಿ. ಇದಂತೂ ಗೈಸ್ ಕಳ್ದೋಗ್ಬಿಡ್ತೀರಾ ನಾನ್ ವೆಜ್ ಲವರ್ಸ್. ಸೆಟಪ್ ನೋಡಿ ಹೆಂಗಿದೆ ಯಪ್ಪ. ವೆಜ್ ಅವ್ರು ಪಾಪ ಪ್ಲೀಸ್ ಬೈಕೋಬೇಡಿ, ಈ ತರ ಎಲ್ಲ ಮಾಡ್ತಾರೆ. ಇದು ಕೋಳಿ ಚಿಕನ್ ಅಲ್ಲಿ ಏನೋ ಮಾಡಿದ್ದಾರೆ, ಎಲ್ಲ ನಾನ್ ವೆಜ್. ಇದು ದುಂಬಾ ಬಿರಿಯಾನಿ ಅಂತೆ. ಹೋಲ್ ಮೀಟ್ ನ ಆತರ ಇಟ್ಬಿಟ್ಟು ರೈಸ್ ಜೊತೆ ಇಟ್ಟಿದ್ದಾರೆ, ಸರ್ವ್ ಮಾಡ್ತಾರೆ. ಆಮೇಲೆ ಪೀಸ್ ಸರ್ವ್ ಮಾಡ್ತಾರೆ. ಈಗ ಡೆಕೋರೇಷನ್ಗೋಸ್ಕರ ಹಂಗೆ ಇಟ್ಟಿದ್ದಾರೆ ಅಷ್ಟೇ. ಅಂಡ್ ಇದು ಕಂಪ್ಲೀಟ್ ಸೆಟಪ್ ಈ ತರ ಅರೇಂಜ್ ಆಗಿದೆ. ಕೂತ್ಕೊಳ್ಳೋಕೆ ಸಪರೇಟ್ ಟೇಬಲ್ಸ್ ಅರೇಂಜ್ಮೆಂಟ್ಸ್, ಎವ್ರಿಥಿಂಗ್ ಇಸ್ ಗ್ರೇಟ್. ಅಂಡ್ ವಿ ಆರ್ ಲುಕಿಂಗ್ ಎಕ್ಸೈಟೆಡ್ ಟೇಸ್ಟ್ ಮಾಡಕ್ಕೆ. Yes, super excited. ಇದು ಫುಡ್ಸ್ ನೋಡಮ್ಮ, ಪ್ಲಾಸ್ಟಿಕ್ ನೋ ಪ್ಲಾಸ್ಟಿಕ್ ಬ್ರೋ, ಪ್ಲಾಸ್ಟಿಕ್ ಸಾರಿ ಗೈಸ್, ಪ್ಲಾಸ್ಟಿಕ್ ಅಂದ್ರೆ ಇದು ಒರಿಜಿನಲ್.
ಯಾ ಇದು ಒರಿಜಿನಲ್ ಫ್ರೂಟ್ಸ್, ಜೊತೆಗೆ ಶ್ಯಾಂಪೈನ್ ಎಲ್ಲ ಇದೆ. ನಾನು ಡಿಸೈನ್ ಒರಿಜಿನಲ್ ಫ್ರೂಟ್ಸ್ ಅನ್ಕೋಬಿಟ್ಟೆ, ಅಷ್ಟು ರಿಯಲ್ ಆಗಿದೆ. ಆಲ್ ಫೇಕ್ ಪ್ಲಾಸ್ಟಿಕ್. ಎಷ್ಟು ಕಂಪ್ಲೀಟ್ ಸೆಟಪ್. ಟೇಸ್ಟ್ ಮಾಡೋಕ್ಕೆ ಒಂದು ದಿನ ಎಲ್ಲ ಸಾಲಲ್ಲ, ಅಷ್ಟು ಐಟಮ್ಸ್ ಇದೆ. ಇನ್ನು ಕೆಲವರೆಲ್ಲ ಬರ್ತಾ ಇದ್ದಾರೆ, ನಮ್ಗೆ ಗೊತ್ತಿರೋರು ನಮ್ಮ ಫ್ರೆಂಡ್ಸು. ಗಗನ ಏನ್ ತಿನ್ನೋದು, ಯಾವ ಕಡೆ ತಿನ್ನೋದು ಅಂತ ಯೋಚನೆ ಮಾಡ್ತಾಳೆ. ಅಯ್ಯೋ ಇಷ್ಟೊಂದಿದ್ರೆ ನಂಗೆ ಕನ್ಫ್ಯೂಷನ್ ಗೈಸ್, ನಂಗೆ ಏನು ತಿನ್ನಕ್ಕೆ ಆಗಲ್ಲ. ಎಂಡಪ್ ಏನ್ ಮಾಡ್ತೀನಿ, ಒಂದ್ ಚೂರ್ ಅಷ್ಟೇ ಮಾಡಲ್ಲ. ಸ್ವಲ್ಪ ತಿನ್ನಕ್ಕೆ ನಂಗೆ ಸಾಕು, ಹೊಟ್ಟೆ ತುಂಬಿತು ಅಂತಾಳೆ. ಇಷ್ಟೊಂದಿದ್ರೆ ನನ್ ಕನ್ಫ್ಯೂಷನ್. ಅಂಡ್ ಇದು ನಮ್ಮ ಹೋಟೆಲ್ ಸ್ಟೇಕೇಶನ್ ಬಂದಾಗ ನೀವು ನೋಡಿರ್ತೀರಾ, ಇದು ನಾರ್ಮಲ್ ರೆಸ್ಟೋರೆಂಟ್. ಇಲ್ಲಿ ಪಬ್ಲಿಕ್ ಎಲ್ಲ ಅಲೋ ಇರ್ತಾರೆ. ಆಚೆ ಮಾತ್ರ ಸ್ಪೆಷಲ್ VIP ಗೆಸ್ಟ್ಗೆ ಮಾತ್ರ ನಮ್ಗೆ ಈ ಬ್ಯಾಂಡ್ ಕೊಟ್ಟಿದ್ದಾರೆ. ತೋರ್ಸಮ್ಮ ಬ್ಯಾಂಡು, ಕಿತಾಕುಟ. ಊಟ ಕೊಡಲ್ಲಮ್ಮ ಆಮೇಲೆ ನಿನ್ಗೆ. ಊಟ ಕೊಡ್ತಾರೆ ನಮ್ಗೆ. ಇಲ್ಲಿದ್ದು ಶೆಫ್ ಎಲ್ಲ ಗೊತ್ತು, ಶೆಫ್ ಗೊತ್ತು, ಮ್ಯಾನೇಜರ್ ಗೊತ್ತು. ನೈಸ್, ಬನ್ನಿಲ್ಲಿ. ಅಂಡ್ ಇಲ್ಲಂತೂ ನೆಕ್ಸ್ಟ್ ಲೆವೆಲ್ ಅರೇಂಜ್ಮೆಂಟ್ಸ್ ಇರುತ್ತೆ ಯಾವಾಗಲೂ. ಗಗನ ಇವಾಗ ಬರ್ತಾನೆ ಇಲ್ಲಿ ಲೆಮನ್ ಚಿಕನ್ ಎಲ್ಲ ಮಾಡೋದೇ ಇಲ್ಲ, ಓನ್ಲಿ ಚೈನೀಸು ವೆಸ್ಟರ್ನ್ ಸೈಡ್ ಫುಡ್ ಮಾಡ್ತಾರೆ. ಲೆಮನ್ ಚಿಕನ್ ಮಾಡಿದ್ದಾರೆ, ಲೆಮನ್ ಚಿಕನ್ ಮಾಡ್ಬಿಟ್ಟಿದ್ದಾರೆ, ಅವ್ಳ ಫೇವ್ರೇಟು. ಹಾ ನೋಡ್ತಾ ಇದ್ರೆ ಅಮೇಝಿಂಗ್. ಪಾಪ ಇಲ್ಲಿ ಅಣ್ಣ ಸೊಳ್ಳೆ ಹೊಡಿತವ್ರೆ, ಸೊಳ್ಳೆ ಎಲ್ಲ ಬರಬಾರ್ದು ಅಂತ. ನೋಡಿ ಇದು ಇವತ್ತಿನ ಡೆಸರ್ಟ್ ಸೆಟಪ್ ಇಲ್ಲಿ ಒಳಗಡೆ. ಬಾಬಾ ಯಾವ ಥರ ಸ್ವೀಟ್ ಬೇಕು ಗೈಸ್, ನಿಮ್ಗೆ ಯಾವ ಥರ ಸ್ವೀಟ್ ಬೇಕು ಹೇಳಿ ಇಲ್ಲಿ ಸಿಗುತ್ತೆ. ಅಷ್ಟು ವೆರೈಟೀಸ್ ಆಫ್ ಸ್ವೀಟ್ಸ್ ಇಲ್ಲಿ ಇಟ್ಟಿರ್ತಾರೆ. ಈ ಬ್ರೆಡ್ ಬೇಸ್ ಕೂಡ ಇರುತ್ತೆ ಸ್ವಲ್ಪ ಐಟಮ್ಸು. ವಾಟ್ ಯು ವಾಂಟ್ ಟು ಈಟ್? ಅಂಡ್ ನಾವ್ ಈ ತರ ಕಾಣಿಸ್ತಾ ಇದೀವಿ. ಅಂಡ್ ದಿಸ್ ಇಸ್ ಅವರ್ ಅಟೈರ್ ಔಟ್ಫಿಟ್ ಫಾರ್ ದಿಸ್ ಗ್ರ್ಯಾಂಡ್ ಮಕ್ಯೂ ಡಿನ್ನರ್, ಗಾಲಾ ಡಿನ್ನರ್. ಚೆನ್ನಾಗಿ ಕಾಣಿಸ್ತಾ ಇದೀವಾ? ಆಚೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಗೈಸ್. ಸೊ ನಾವು ಒಳಗಡೆ ಇರೋ ಐಟಮ್ಸ್ನ, ಚೆನ್ನಾಗಿರೋ ಐಟಮ್ನ ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಲೆಮನ್ ಚಿಕನ್ ಆ್ಯಂಡ್ ಇನ್ನೊಂದೇನಮ್ಮ ನೆನಗೋದಿಲ್ಲ, ಹೆಸರು ನೋಡ್ಲಿಲ್ವಾ? ಚೆನ್ನಾಗಿದ್ಯಾ ನಿಮ್ಮ ಫೇವ್ರೇಟ್ ಲೆಮನ್ ಚಿಕನು? ಗುಡ್. ಚೆನ್ನಾಗಿಲ್ಲ, ಕಣ್ಣಾಗ್ತಾರೆ ಎಷ್ಟು ತಿಂತಾರೆ ಇವರು ಅಂತ. ಓ ಇವಾಗಷ್ಟೇ ರಕ್ಷಿತ್ ಮೈದಾನೆ, ಕರುನಾಡ ಬ್ರೋ. ಏನ್ ಸಮಾಚಾರ, ಆರಾಮಾ? ಸೂಪರ್. ಬೈಲಿ ನಿಮಿಷ, ಇದ್ರ ಬಗ್ಗೆ ನಿನ್ನ ಅನಿಸಿಕೆ ಏನು? ಆಕ್ಚುಲಿ ವೆಜ್ ಗೈಸ್, ಇನ್ನು ವೆಜಿಟೇರಿಯನ್ ಪಾಪ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟು ಅವ್ನು ಏನಿದೆ ಹಿಂಗೈತೆ ಅಂತ. ನೋಡಿ ಇನ್ನು ನಾನ್ ವೆಜ್ ತಿನ್ಬಾರ್ದು ಅಂತ. ನಿಜ ನೆಕ್ಸ್ಟ್ ಲೆವೆಲ್ ಸೆಟಪ್ ಇದು. ನಾನ್ ವೆಜ್ ಅವ್ರಿಗೆ ಏನ್ ಅನ್ಸಲ್ಲ, ವೆಜ್ ಅವ್ರಿಗೆ ಗಾಬರಿ ಆಗ್ಬಿಡ್ತಾರೆ. ಬೇರೆ ಕಾಣಿಸ್ತಿದೆ ಅಲ್ಲಿ. ಅದೆಲ್ಲ ಇಲ್ಲ ಗುರು, ಕಟ್ ಮಾಡೋರೆ. ನಿಮ್ಗೇನ್ ಗುರು, ಸ್ಪಾಟ್ ಕಾಣ್ತಾ ಇದೆ. ಸೊ ಇವಾಗ ನಾವು ಟೇಬಲ್ ತಗೊಂಡಿದೀವಿ, ಇಲ್ಲಿ ಟೇಬಲ್ ಇಟ್ಕೊಂಡಿದೀವಿ. ಬಾತುಕೋಳಿ ಕೊಟ್ಟಿದ್ದಾರೆ ಚಿಕನ್. ಇದನ್ನೆಲ್ಲ ನಮ್ಗೆ ಈ ತರ ಬಾತುಕೋಳಿ ಸ್ಟಿಕ್ ಕೊಡ್ತಾ ಇದಾರೆ. ಎಷ್ಟು ವೇಸ್ಟ್ ಮಾಡ್ತಾ ಇದ್ದೋ ಗೊತ್ತಿಲ್ಲ ಪಾಪ, ಎಷ್ಟೊಂದು ಸ್ಟಿಕ್ ಕೊಡ್ತಾ ಇದೆ ನೋಡಿ. ಇಲ್ಲೇ ಊರಿದೆ. ಪೇಪರ್ ಅನ್ಕೊಂಡಿದ್ದೆ ನಾನು. ಇಲ್ಲ ನಿಜ, ಅದು ವುಡ್ ಅವ್ರ ವುಡ್ ಅಂದ್ರೆ ಪೇಪರ್ ಅಲ್ಲ. ಎಲ್ಲರೂ ಕೊಡ್ತಾರೆ, ಎಷ್ಟು ಸ್ಟಿಕ್ ಬೇಕಲ್ಲ. ಓಕೆ, ವಿ ಆರ್ ಹ್ಯಾವಿಂಗ್ ತಂದೂರಿ ಚಿಕನ್ ನಾ. ತಂದೂರ್ ಲೆಗ್ ಪೀಸ್ ಚೆನ್ನಾಗಿದ್ದಾರೆ, ಆರೋಗ್ಯ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಹಾಕ್ತಾರೆ ಟ್ರೆಡಿಷನಲ್ ಸ್ಟೈಲ್ ಅಲ್ಲಿ. ಒಂದು ನೀರ್ ದೋಸೆ. ಸೂಪರ್. ಇದೇನು? ಇವಾಗ ನಾವೇನು ಟ್ರೈ ಮಾಡೋಣ ಅಂತ ವೇಟ್ ಮಾಡ್ತೀವಿ. ಈಗ ಪ್ಲೇಟ್ ಇಸ್ಕೊತವ್ರೆ. ಏನಮ್ಮ? ನೀರ್ ದೋಸೆ ಹಾಕ್ಸ್ತಾ ಇದೀನಿ ಒಂದು. ನೀರ್ ದೋಸೆ? ಎಸ್ ಹಾಕ್ಸಿ. ಇಲ್ಲಿ ಹಾಕ್ತವ್ರಾ? ಹಾ. ಓ ಇಲ್ಲಿ ನೀರ್ ದೋಸೆ ಏನು ಹಾಕ್ತಾರೆ. ಕಾಂಬಿನೇಷನ್? ಇದು ನಾಟಿ ಕೋಳಿ. ಅದು ಇದೆಯಲ್ಲ, ನಾಟಿ ಕೋಳಿ ಚೂಡ್ಸಲ್. ಗೀ ಇದೆಯಾ? ಇದೆರಡು ವೆಜ್. ಇದು ಫಿಶ್ ಅಂತೆ. ಫಿಶ್ ಬೇಡಪ್ಪ ತಾಯಿ. ನೋ ಪ್ರಾನ್ ಗೀ ರೋಸ್ಟ್ ಅಂತೆ. ನೀರ್ ದೋಸೆಗಂತೂ ಇಲ್ಲಿ ಹೆಸರಲ್ಲಿ ಚೆಮ್ಮಿ. ವಾಟ್ ಇಸ್ ಚೆಮ್ಮಿ? ಐ ಡೋಂಟ್ ನೋ. ಚೆಮ್ಮಿ ಪ್ರಾನ್. ಮಲಯಾಳ ಲ್ಯಾಂಗ್ವೇಜ್ ಅಲ್ಲಿ ಚೆಮ್ಮೀನ್ ಅಂದ್ರೆ ಇದು ಫ್ರಾನ್ಸ್ ಹೇಳ್ತಾರೆ. ಅದನ್ನ ನಾವು ಓಕೆ. ಅದಕ್ಕೆ ನಂಗೆ ಗೊತ್ತಿಲ್ಲ, ಬೇರೆ ತಿನ್ಬಿಟ್ರೆ ಅಂತ. ಚಿಕನ್ ಬದಲು ಬೇರೆ ತಿನ್ಬಿಟ್ರೆ ಅಂತ ಕ್ರಾಸ್ ವೆರಿಫೈ ಮಾಡ್ಕೊಂಡ್ವಿ. ನಾಟಿ ಕೋಳಿ ಸಾಂಬಾರ್. ಚೆಮ್ಮೀನ್ ಆಕ್ಚುಲಿ ಅಂದ್ರೆ ಇದು ಕೇರಳ ಲ್ಯಾಂಗ್ವೇಜ್. ಓಕೆ. ಓಕೆ. ನೀರ್ ದೋಸೆ ಹಾಕಿದ್ರ? ನೀರ್ ದೋಸೆ ಸರಿ, ಇವಾಗ ಆಗ್ತಾ ಇದೆ. ಓಕೆ. ಇದು ಆಪ ಮಾಡಿ. ಓಕೆ. ಅಕ್ಕಿ ರೊಟ್ಟಿ ತಗೊಳ್ಳೋಣ. ಒಂದ್ ಅಪ್ಪಂ, ಒಂದು ನೀರ್ ದೋಸೆ ತಗೊಳ್ಳೋಣ. ಎಲ್ಲ ಒಂದೊಂದು. ಅಪ್ಪಂ, ನೀರ್ ದೋಸೆ, ಅಕ್ಕಿ ರೊಟ್ಟಿ ಮೂರು ಒಂದೊಂದು ಟ್ರೈ ಮಾಡ್ತೀವಿ ಈಗ. ಅಂಡ್ ಸಚಿನ್ ಅವ್ರಿಗೆ ಫಿಶ್ ಇಷ್ಟ ಇಲ್ಲ, ಅದಕ್ಕೆ ಫಿಶ್ ಬೇಡ ಅಂತ ಹೇಳ್ತಿದ್ದಾರೆ. ಇಷ್ಟ ಆದ್ರೆ ಡಿಪೆಂಡ್ಸ್ ಯಾವ ತರ ಫಿಶ್ ಅದ್ರ ಮೇಲೆ. ಅಂಡ್ ಇದು ಫುಲ್ ಮಂಗ್ಳೂರಿಯನ್ ಸ್ಟೈಲು. ನಮ್ಗೆ ಅಪ್ಪಂ ಕೊಡ್ತಾ ಇದಾರೆ ಈಗ.
ಅಂಡ್ ಗಗನಂಗೋಸ್ಕರ ನಾನು ಫಿಶ್ ಹಾಕೊಂಡಿನಿ, ಅವ್ಳು ತಿಂತಾಳೆ. ಚೆನ್ನಾಗಿದ್ರೆ ನಾನು ತಿಂತೀನಿ. ಫಸ್ಟ್ ಅವ್ಳನ್ನ ಪ್ರಯೋಗ ಮಾಡ್ತೀನಿ. ಅಣ್ಣ ಹೇಳಿದ್ದಾರೆ ಮಧ್ಯದಲ್ಲಿ ಒಂದೇ ಮುಳ್ಳು ಅಂತ, ಅದಕ್ಕೆ ನಾನು ಹಾಕೊಂಡಿದ್ದು, ಇಲ್ಲಾಂದ್ರೆ ನೋಡೋಣ. ನಾನ್ ತಿಂತೀನಲ್ಲ ಸ್ಟೀಮ್ ಫಿಶ್, ಆತರ ಇದ್ರೆ ನಾನು ತಿಂತೀನಿ. ಅಪ್ಪ ಟ್ರೈ ಮಾಡ್ತಾಳೆ. ಇವಾಗ ಮುದ್ದಿನ ಮಗಳಿಗೆ ಅವ್ರ ಅಪ್ಪ ಫೋನ್ ಮಾಡಿದ್ದಾರೆ, ಅಂದ್ರೆ ನಮ್ಮ ಮಾವ ವಿಚಾರಿಸ್ಕೊತಾರೆ ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ ಅಂತ. ಏನಾಯ್ತು ಪ್ರಾಬ್ಲಮ್? ರೆಡಿ ಆಯ್ತು, ಮಾತಾಡ್ಕೊಳ್ಳಿ ಪ್ರೈವೇಟ್ ಆಗಿ ಪಾಪ ಅಪ್ಪನ ಜೊತೆ. ಸೊ ಇವಾಗ ನೀರ್ ದೋಸೆನ ಅಪ್ಪ ಅಮ್ಮನ ಎರಡು ಟ್ರೈ ಮಾಡ್ತಾ ಇದೀವಿ. ಟ್ರೈ ಮಾಡ್ತೀವಿ. ಇವಳು ಆಗ್ಲೇ ತಿನ್ಬಿಟ್ಟೊಳೆ ಗೈಸ್. ನನಗೆ ಇವಾಗ ತಿನ್ನಿಸ್ತಾಳೆ. ಚೆನ್ನಾಗಿದೆ. ನೀರ್ ದೋಸೆ ಹೆಂಗಿದೆ? ನೀರ್ ದೋಸೆ ಚೆನ್ನಾಗಿದೆ, ತಿನ್ಸಿ. ನೀರ್ ದೋಸೆ ಮತ್ತೆ ಗೀ ರೋಸ್, ಪ್ರಾನ್ ಗೀ ರೋಸ್ ಏನ್ ಕಾಂಬಿನೇಷನ್ ಗೊತ್ತಾ? ಅರೆ ವಿಡಿಯೋಗ್ರಾಫರಿಗೆ ಗೊತ್ತಿಲ್ಲ ಅವ್ರಿಗೆ. ಮುದ್ದ ಪ್ರಾಣಿ ಹೆಂಗಿರುತ್ತೆ ಅಂತ ಸದ್ಯ ಅವ್ರು ಅಸಹ್ಯ ಮಾಡ್ಕೋತಾರೆ, ಒಬ್ಬೊಬ್ರು ನೋಡೋದು ಇಲ್ಲ. ಅವ್ನಿಗೆ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ. ನೋಡಿ ಬಿರಿಯಾನಿ ಕೇಳಿದವ್ರಿಗೆ ಈ ತರ ಕಟ್ ಮಾಡಿ ರೈಸ್ ಜೊತೆ ಕೊಡ್ತಾರೆ. ಬಿರಿಯಾನಿ ಬಿಸಿ ಇರುತ್ತೆ, ಕೆಳಗಡೆ ಬೆಂಕಿ ಹಾಕಿ ತಿಂತಾರೆ. ಬಿಸಿನೇ ಇರುತ್ತೆ, ಬೇಕಷ್ಟು ಟೇಸ್ಟ್ ಮಾಡ್ಬೇಕಂದ್ರೆ. ಸೊ ಇದು ನಮ್ಮ ಟೇಬಲ್. ಫೈನಲಿ ಸಚಿನ್ ಕಾಯ್ತಾ ಇದ್ರು, ಇದು ಹೆಂಗ ಬಿರಿಯಾನಿ ಟ್ರೈ ಮಾಡೋಣ ಅಂತ ಅನ್ಸ್ಕೊತಾ ಇದೀನಿ. ವೆಜ್ ಅವ್ರ ಪಾಪ ಹೊಟ್ಟೆ ಅವ್ರ ಆಗ್ತಾ ಇದಾರೆ. ಸಾಕಲ್ವಾ? ಅದೇನಮ್ಮ? ಎಗ್. ಸೊ ಫೈನಲಿ ಮಟನ್ ಬಿರಿಯಾನಿ ಹಾಕ್ಸ್ಕೊಂಡಿದೀವಿ, ಟ್ರೈ ಬಿರಿಯಾನಿ ಮಾಡ್ಬೇಕು. ಅಂಡ್ ಚಿಕನ್ ಕರಿ ಹೆಂಗನ್ಸ್ತೈತೆ ನೋಡೋಣ, ಟ್ರೈ ಮಾಡಿ ಹೇಳ್ತೀನಿ. ಗಾಯ್ಸ್ ನೋಡಿ ಗಾಯ್ಸ್, ಇದ್ದಿಲ್ಲ ಇವರು ನನ್ನ ತೋರ್ಸೇ ಇಲ್ಲ ನಿಮ್ ವಿಡಿಯೋದಲ್ಲಿ. ತೋರಿಸ್ತೆಲ್ಲ ಮಿಸ್ ಮಾಡ್ಕೊಂಡಿದ್ದೆ ಅವಾಗಿಂದ. ನಮ್ಮ ಜೊತೆ ಹರಿಣಿ ಅವರು ಇದ್ದಾರೆ. ಹರಿಣಿ ಬರ್ತಾರೆ ಅಂತಾನೆ ಇವತ್ತು ವ್ಲಾಗ್ ಮಾಡಿರೋದು ನಾವು. ಬಟ್ ಅವಾಗಿಂದ ಅವ್ರ ಗಂಡನ್ ಕರ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಸ್ಬೆಂಡ್ ಜೊತೆ ಬಿಸಿ ಆಗ್ಬಿಟ್ಟಿದ್ರು. ಅವ್ರ ಹಸ್ಬೆಂಡ್ ಇವಾಗ್ಲೂ ಬಿಸಿ. ಅವರು ನಾಚ್ಕೊಳ್ತಾರೆ ಬರಲ್ಲ. ಹೇಗಿತ್ತು ಡಿನ್ನರು? ಓಕೆ ಪಾ, ನಾನು ಅಷ್ಟು ತಿಂದಿಲ್ಲ. ಓ ನೋಡಿದ್ವಿ. ಜಾಸ್ತಿ ಇದ್ರೆ ತಿನ್ನಲ್ಲ. ಇವಾಗ ಒಳ್ಳೆ ಊಟ ಆದ್ಮೇಲೆ ಇಲ್ಲಿ ಇದು ಮೈಸೂರು ವಾಲಾ ಬೀಡ ಇದೆ, ಕಯ್ಯ ಪಾನ್ ಅಂತೆ, ಟ್ರೈ ಮಾಡ್ತೀವಿ. ಬೀಡಾಯಿಂದ ಎಂಡ್ ಮಾಡ್ತಾ ಇದ್ದಾರೆ. ಬಾಮ ನೀನು. ಹೇಗಿದೆ? ಬೀಡ ಕಂಟೈನ್ ಸ್ವೀಟ್. ಲವ್ ಯು. ಸೊ ರ್ಯಾಲಿಗೆ ನಾಳೆ ಇದೇ ಕಾರ್ಸ್ ರೆಡಿ ಆಗಿರೋದು, ಎಲ್ಲ ವಿಂಟೇಜ್ ಕಾರ್ಸ್ ಗೈಸ್. ಈ ಕಾರ್ಸ್ ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇರುತ್ತೆ ನಾಳೆ ಮಾರ್ನಿಂಗ್ ಇಂದ. ಇದರಲ್ಲಿ ಮೈಸೂರು ಪ್ಯಾಲೇಸ್ ತನಕ ರ್ಯಾಲಿ ಇದೆ. ಸೊ ಮಿಸ್ ಮಾಡ್ಬೇಡಿ, ಆ ಬ್ಲಾಗ್ ಚೆಕ್ ಮಾಡಿ. ನಾಳೆ ನಮ್ಮನ್ನ ಈ ಕಾರ್ಸ್ ಕರ್ಕೊಂಡು ಹೋಗ್ತಾರೆ. ನೋಡಿ ಮರ್ಸಿಡೀಸ್ ಹಳೇ ಕಾರ್ಸು, ವಿಂಟೇಜ್. ವಾವ್, ನಂಗೆ ವಿಂಟೇಜ್ ಕಾರ್ಸ್ ಅಂದ್ರೆ ಇಷ್ಟ. ನೋಡೋಣ ನಾಳೆ ಹೆಂಗಿರುತ್ತೆ ರ್ಯಾಲಿ ಅಂತ. ಇಲ್ಲಿ ನೋಡಿ ಕ್ರೇಜಿ ಕಾರ್ಸ್ಗಳು. ನಾನು ಈ ಕಾರಲ್ಲಿ ಹೋಗ್ಬೇಕು. ನೀ ಯಾಕೆ ಕೇಳಿ ಕಾರಲ್ಲಿ ಕರ್ಕೊಯ್ತಾರೆ ಇರೋ ನೀನು? ಮೈಸೂರಾಣಿ ಮೈಸೂರಾಣಿ ದೊಡ್ಡ ಮನೆ ಚಿಕ್ರಾಣಿ ಎಲ್ಲ ಮೈಸೂರಾಣಿ ಸಣ್ಣ ಮಗಳು ದೊಡ್ಡರಾಣಿ ಕಂಡ ಇದ್ಸೋಗೋದಾಗಿದೆ. ಇದ್ರಲ್ಲಿ ಹೋಗ್ಬೇಕು. ನೋಡುವ, ಇದು ನೋಡಿ ಇದು ಹೆಂಗಿದೆ. ಇದ್ರಲ್ಲಿ ಕರ್ಕೊಂಡು ಹೋಗ್ತಾರೆ. ನೈಸ್ ನೈಸ್ ನೈಸ್. ಸೊ ಗೈಸ್, ಎಲ್ಲೂ ಇದೆ. ಸೊ ಇದ್ರ ಮುಂದುವರೆದ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇರುತ್ತೆ. ಈ ಬ್ಲಾಗ್ ನಲ್ಲಿ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ಗೈಸ್. ಬೈ ಬೈ, ಗುಡ್ ನೈಟ್.